ನೋಡಿದರತ್ತ ಜಾನುವಾರುಗಳ ರಾಶಿ. ಜಾನುವಾರುಗಳನ್ನ ಹಿಡಿದುಕೊಂಡು ಖರೀದಿ ಮಾಡುವಂತೆ ದಲ್ಲಾಳಿಗಳತ್ತ ನೋಡುತ್ತಿರುವ ರೈತರು. ರೈತರ ಅವಶ್ಯಕತೆ ಅರಿತು ಅಗ್ಗದ ಬೆಲೆಗೆ ಜಾನುವಾರುಗಳ ಖರೀದಿಗೆ ಮುಂದಾದ ದಲ್ಲಾಳಿಗಳು. ಇದು ತೆರಕಣಾಂಬಿ ದನಗಳ ಸಂತೆಯಲ್ಲಿ ಕಂಡುಬಂದ ಮನಕಲುಕುವ ದೃಶ್ಯ. ಹೌದು, ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿ ದನಗಳ ಜಾತ್ರೆಯಲ್ಲಿ ಕಳೆದ 2 ವಾರಗಳಿಂದ ಇಂಥದ್ದೊಂದು ದೃಶ್ಯ ಕಂಡುಬರ್ತಿದೆ. ತನಗೆ ಬೇಡವಾದ ಜಾನುವಾರುಗಳನ್ನ ಮಾರಾಟ ಮಾಡಲು ದನದ ಸಂತೆಗೆ ಬಂದ್ರೆ ಕೇಳೂರೇ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರ ಈ ಸಂಕಷ್ಟಕ್ಕೆ ಕಾರಣ ರಾಜ್ಯ ಸರ್ಕಾರ ಹೊಸದಾಗಿ ಜಾರಿಗೆ ತಂದ ಗೋಹತ್ಯೆ ನಿಷೇಧ ಕಾಯ್ದೆ. ಅಂದಹಾಗೆ ಗುಂಡ್ಲುಪೇಟೆ ತಾಲೂಕಿನ ತೆರಕಣಾಂಬಿ ಮತ್ತು ಬೇಗೂರಿನಲ್ಲಿ ಗುರುವಾರ ಮತ್ತು ಸೋಮವಾರ ದನಗಳ ಜಾತ್ರೆ ನಡೆಯುತ್ತೆ. ರೈತರು ಉಪಯೋಗಕ್ಕೆ ಬಾರದ ಜಾನುವಾರುಗಳನ್ನ ಹಣಕಾಸಿನ ಮುಗ್ಗಟ್ಟು ಎದುರಾದ ಸಂದರ್ಭದಲ್ಲಿ ಮಾರಾಟ ಮಾಡಿ ಬರುವ ಹಣದಿಂದ ತಮಗಿದ್ದ ಕಷ್ಟ ನಿವಾರಣೆ ಮಾಡಿಕೊಳ್ತಾರೆ. ಆದ್ರೆ ಈಗ ರೈತರ ಬಳಿ ಜಾನುವಾರುಗಳಿದ್ರೂ ಮಾರಾಟ ಮಾಡಲು ಪರದಾಡ್ತಿದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿ ನಂತರ ನೆರೆಯ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಿಂದ ದಲ್ಲಾಳಿಗಳು ಬರ್ತಿಲ್ಲ. ಹೀಗಾಗಿ ಮಾರಾಟ ಮಾಡಲು ಸಂತೆಗೆ ತಂದ ಜಾನುವಾರುಗಳನ್ನ ಮಾರಾಟ ಮಾಡಲು ಸಾಧ್ಯವಾಗದೆ ರೈತರು ಕಳೆದ 2 ವಾರಗಳಿಂದ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಹೋಗ್ತಿದ್ದಾರೆ. ಜಮೀನಲ್ಲಿ ₹1 ಬೆಳೆ ಇಲ್ಲ, ಏನಂದ್ರೆ ಏನೂ ಇಲ್ಲ, ಉಳ್ಳಿನೂ ಇಲ್ಲ, ಏನೂ ಇಲ್ಲ. ಪರಿಹಾರ ಅನ್ಕೊಂಡು ಕೊಟ್ಟು ಯಾವ ಪರಿಹಾರ ಸಿಗಲಿಲ್ಲ 5 ವರ್ಷದಿಂದ. ಮನೇಲಿ ಏನಂದ್ರೆ ಏನೂ ಇಲ್ವಲ್ಲ, ತಲಾ ಏಟು ಒಂದ್ಸಾರಿ ಆಲ್ಟಿ ಏಟು ಮಾತ್ರ ತಗೋಬೇಕು. ದಿನ 8 ಮಾತ್ರ ತಗೋಬೇಕು. ಯಾತ್ರೆಯಲ್ಲಿ ತಗೊಳ್ಳೋ ಸ್ವಾಮಿ, ದನ ಕರು ಮಾರದೆ ಏನು ಮಾಡೋ ಸ್ವಾಮಿ? ಇನ್ನು ನಮ್ಮ ಹೆಂಡ್ತಿರ್ ಮಾರಮ್ಮ ಹೇಳಿ, ಹಾಗೆ ಮಾರಿ ಹೋಗಿ ಏನೇ ಹಾಗೆ ಮಾಡ್ತೀವಿ. ಇದು ಬಿಟ್ಬಿಟ್ಟು ಇಷ್ಟದ ನಮ್ದು ಕರ್ಮ. ಹೊರ ರಾಜ್ಯದಿಂದ ದಲ್ಲಾಳಿಗಳು ಬಾರದೇ ಇರೋದ್ರಿಂದ ಸ್ಥಳೀಯ ದಲ್ಲಾಳಿಗಳು ಜಾನುವಾರುಗಳನ್ನ ಅಗ್ಗದ ದರಕ್ಕೆ ಕೇಳ್ತಿದ್ದಾರೆ. ಈ ಮಧ್ಯೆ ಪೊಲೀಸರು ಜಾನುವಾರುಗಳನ್ನ ಮಾರಾಟ ಮಾಡದಂತೆ ಬೆದರಿಸುತ್ತಿದ್ದಾರೆ ಎಂದು ರೈತರು ಆರೋಪಿಸುತ್ತಿದ್ದಾರೆ. ಈ ವರ್ಷ ಸರಿಯಾಗಿ ಮಳೆ ಬೆಳೆಯಾಗಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಬೇಸಿಗೆ ಕಾಲ ಕೂಡ ಆರಂಭವಾಗುತ್ತೆ. ಜಾನುವಾರುಗಳನ್ನ ಮೇಯಿಸಲು ಒಂದು ಆಳು ಬೇಕು. ಆಳಿಗೆ ಹಣ ನೀಡಿ ಜಾನುವಾರುಗಳನ್ನ ಸಾಕುವಷ್ಟು ಶಕ್ತಿ ನಮ್ಮಲ್ಲಿಲ್ಲ. ಈಗ ಸದ್ಯಕ್ಕೆ ಅನುಪಯುಕ್ತ ಜಾನುವಾರುಗಳನ್ನ ಮಾರಾಟ ಮಾಡಿ ಬಂದ ಹಣದಿಂದ ಮಕ್ಕಳ ಮದುವೆ, ಶಾಲೆಗಳ ಖರ್ಚನ್ನ ನಿಭಾಯಿಸುತ್ತಿದ್ದೇವೆ. ನಮ್ಗೇನು ಕಟುಕರಿಕೆ ಜಾನುವಾರುಗಳನ್ನ ಕೊಡ್ಬೇಕೆಂದ್ಕೊಂಡಿಲ್ಲ, ಆದ್ರೆ ಬೇರೆ ದಾರಿಯೂ ಕೂಡ ಇಲ್ಲ. ಹೀಗಾಗಿ ಸರ್ಕಾರ ಬೆಳೆಗಳನ್ನ ಖರೀದಿ ಮಾಡುವ ರೀತಿಯಲ್ಲಿ ರೈತರ ಜಾನುವಾರುಗಳನ್ನು ಖರೀದಿ ಮಾಡಿ ನಮ್ಗೆ ಅನುಕೂಲ ಮಾಡಿಕೊಡ್ಲಿ ಅಂತಾರೆ ರೈತರು. ನಿಷೇಧ ಅಂತೂ ಮಾಡ್ಬಿಟ್ಟು ಅಂದ್ಬಿಟ್ಟು ಇಲ್ಲಿ ಎಲ್ಲರೂ ಮಾರಾದ್ಮೇಲೆ ನಿಲ್ಸ್ಬಿಟ್ಟಾರ. ಬೆಳಿಗ್ಗೆ ಬಂದು ಪೊಲೀಸ್ನವರೆಲ್ಲವೇ ಆ ದುಡ್ಡು ಕೊಟ್ಬಿಟ್ಟು ತೆಗೆಯೋರ್ನು ಪಾಪ ಅವ್ರನ್ನೂ ಹಿಡಿದು ತಗೊಂಡೋಗಿ ಅಲ್ಲಿಗೆ ಹಾಕ್ತೀವಿ ಇಲ್ಲಿಗೆ ಹಾಕ್ತೀವಿ ಅಂತಲ್ಲ ಪಿಂಜರಿ ಪಳದಲ್ಲಿ ತಗೊಂಡೋಗಿ ಹಾಕಿ ಸಾಯವತ್ತಾಗವ. ಅಲ್ಲೇ ಇದಾನ, ಅಲ್ಲೇ ಮೇವ್ ಹಾಕಲ್ಲ. ಟ್ಯಾಕ್ಟರ್ ಲೂಡ್ತಾವ್ರ, ಅಲ್ಲಿ ಪಿಂಜರಿ ಪಳಕ್ಕೆ ತಗೊಂಡೋಗಿ ಹಾಕ್ತೀವಿ ಅಂತಾರ, ಟ್ಯಾಕ್ಟರ್ ಲೂಡ್ತಾವ್ರ. ಈಗ ಏನ್ ಮಾಡ್ಬೇಕು ಅನ್ನೋದ್ರಿಂದ ಈಗ ವಾಪಸ್ ತಗೋಬೇಕು. ಕಾಯ್ದೆ ತಗೊಂಡ್ರೆ ನಮ್ಮ ರೈತರಿಗೆ ಅನುಕೂಲ ಆಯ್ತಾ? ಇಲ್ಲಾಂದ್ರೆ ಹಿಂಗೆ ಮಾಡಿದ್ರ ನಮ್ಮ ರೈತರೆಲ್ಲ ತಗೊಂಡೋಗಿ DC ಆಫೀಸ್ ಹತ್ರ, ತಹಸೀಲ್ದಾರ್ ಆಫೀಸ್ ಹತ್ರ ದನ ಕಡಬೇಕಾಯ್ತ. ಒಟ್ಟಾರೆ ರಾಜ್ಯ ಸರ್ಕಾರ ಜಾರಿಗೆ ತಂದ ಗೋಹತ್ಯೆ ನಿಷೇಧ ಕಾಯ್ದೆ ರೈತಾಪಿ ವರ್ಗಕ್ಕೆ ದೊಡ್ಡ ತಲೆನೋವು ತರಿಸಿದೆ. ಹೀಗಾಗಿ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆಯನ್ನ ವಾಪಸ್ ಪಡೆಯಬೇಕು. ಇಲ್ಲವಾದ್ರೆ ಸರ್ಕಾರವೇ ಬೆಂಬಲ ಬೆಲೆಯಲ್ಲಿ ರೈತರ ಜಾನುವಾರುಗಳನ್ನ ಖರೀದಿಸಬೇಕು ಎಂದು ರೈತರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಸರ್ಕಾರ ರೈತರ ಈ ಮನವಿಗೆ ಹೇಗೆ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.